ಸರ್ ಇಲ್ಲಿ ನೆಲಗದ್ದಳ್ಳಿ ಸರ್ ಎನ್ಸಿಯಲ್ಲಿ. ನೀವು ವಾಸ ಇರೋದು ನೆಲಗದ್ದಳ್ಳಿನಾ? ಹೌದು ಸರ್. ಓಕೆ, ನನ್ನ ನಂಬರು ಹೆಂಗ್ ತಗೊಂಡ್ರಿ? ಮಾಮೂಲಿ ಫೇಸ್ಬುಕ್ ಹೇಳಿ ಸರ್. ಹಾ ಹೇಳಿ. ಅದೇ ಫುಲ್ ಕ್ಯಾಶ್ ಇಸ್ಕೊಂಡಿದ್ದಾನೆ ಸರ್, ಸಿಂಗಲ್ ಡೂಮ್ ತಗೊಂಡೆ. ಯಾರು ಫುಲ್ ಕ್ಯಾಶ್ ಇಸ್ಕೊಂಡಿರೋದು? ಅವನೇ ಫುಲ್ ಕ್ಯಾಶ್ ಇಸ್ಕೊಂಡಿದ್ದೀನಿ, ಇದು FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ದ. ಏನ್ ಹೊಸ ಗಾಡಿನಾ? ಇಲ್ಲ ಸರ್, ಹೊಸ ಗಾಡಿ ಅಲ್ಲ, ಮಾಮೂಲಿ Seconds ಅಲ್ಲ? ಸಿಂಗಲ್ ಡೂಮು. ಹಾ. ಫ್ರೆಂಡೇ ಸರ್, ಏನಿಲ್ಲ ಪರಿಚಯ ಇರೋನೆ. 3 ತಿಂಗಳಿಂದ ಆಟ ಆಡಿಸ್ತಾ ಇದ್ದಾನೆ ಸರ್, ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ಫುಲ್ ಅಮೌಂಟ್ ಇಸ್ಕೊಂಡ್ಬಿಟ್ಟಿದ್ದೇನೆ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಸರ್. ಬ್ರದರ್, ನಾನೊಂದು ಕೆಲವೊಂದು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ, ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಿ. ಹೇಳಿ ಸರ್. ಅದು ನೀವು ಫ್ರೆಂಡ್ಸೇ ಆಗ್ಲಿ, ಇಲ್ಲ ಹೊರಗಡೆ ಡೀಲರೇ ಆಗ್ಲಿ, ಯಾರ ಹತ್ರನೇ ಆಗ್ಲಿ, ಹೇಳಿ ಸರ್. ಇವನ್ ನನ್ನ ಹತ್ರನೇ ಆಗ್ಲಿ, ವ್ಯವಹಾರ ತರನೇ ಮಾಡ್ಬೇಕು. ಹೇಳಿ ಸರ್. ಫ್ರೆಂಡ್ ಇದ್ರೆ ಕರ್ಕೊಂಡೋಗಿ ಊಟ ಕೊಡ್ಸಿ, ಹೊಟ್ಟೆ ತುಂಬಾ ಅವ್ರ ಎಣ್ಣೆ ಹೊಡೆದ್ರೆ ಎಣ್ಣೆ ಹೊಡ್ಸಿ. ಹೇಳಿ ಸರ್. ವ್ಯವಹಾರದಲ್ಲಿ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಈಗ ನೀವು ಆಟೋ ತಗೊಳಕ್ ಹೋದ್ರಲ್ಲ, ನಿಮ್ ಫ್ರೆಂಡ್ಗೆ ದುಡ್ಡು ಕೊಟ್ರಲ್ಲ, ವಾಟ್ ಎವರ್ ನೀವು ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ಳಿ, ಅದು ವ್ಯಾಪಾರ. ಅದು ಆಟೋ ತಗೊಳ್ಬೇಕಾದ್ರೆ ಈಗ ಆಟೋ ಮಾರ್ತಿದ್ರಲ್ಲ ನಿಮ್ ಸ್ನೇಹಿತರು ಅಥವಾ ನಾನು ಇನ್ನೊಬ್ರು, ಮಾರ್ಬೇಕಾದ್ರೆ RC ಓನರ್ ನಾನೇ ಅಂತ ತೋರ್ಸುದ್ನ ಅಥವಾ RC ಓನರ್ ಬೇರೆಯವರು ಅಂತ ತೋರ್ಸುದ್ರ? RC ಓನರ್ ಬೇರೆಯವನು, ಅವನು ಬೇರೆಯವನ ಹತ್ರ ತಗೊಂಡಿರೋದು ಸರ್ ಗಾಡಿನ. ಇವ್ರು ಅವ್ರ ಹತ್ರ ತಗೊಂಡಿರೋದು ತಗೊಂಡು ನಿಮಗ್ ಮಾರಿದಾರೆ. ನಮಗ್ ಮಾರಿದಾರೆ, ಅವನು ಓಡಿಸ್ತಿದ್ದ. ಆಯ್ತು, ಈಗ ಅವ್ರ ಹೆಸರು ತಗೊಂಡಿದ್ರಲ್ವಾ ಬ್ರದರ್? ಸರ್. ತಗೊಂಡಿದ್ದವ್ನು ಯಾಕೆ ಈ ವ್ಯಕ್ತಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ಲಿಲ್ಲ? ಅವನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ ಸರ್. ಯಾಕೆ ಅಂದ್ರೆ ಓನರ್ ಜಾಸ್ತಿ ಆಗ್ಬಿಡ್ತಾರೆ ಅಂತ. ಅದೇ ವ್ಯಕ್ತಿ ಹೆಸರಲ್ಲಿರೋ ಗಾಡಿನ EY ಟ್ರಾನ್ಸ್ಫರ್ ಮಾಡ್ಕೊಳ್ದೆ ನಿಮ್ಗೆ ಈ ಗಾಡಿನ ಮಾರಿದಾರಲ್ವಾ? ಯಾವತ್ತೇ ಆಗ್ಲಿ ನೀವು ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ, ಪದಗಳೆಲ್ಲ ಬಳಸ್ತೀನಿ ಅಂತ. ನಾವು ಮುಟ್ಟಾಳ್ರಾಗ್ಬಾರ್ದು ಜೀವನದಲ್ಲಿ. ಮುಟ್ಟಾಳ್ರಾದ್ರೆ ಇಡೀ ಕುಟುಂಬ ಸಫರ್ ಆಗ್ತದೆ. ಯಾಕೆ ಅಂದ್ರೆ ನಾವು ಕಳ್ಕೊಳ್ಳೋದು ದುಡ್ಡು ಮುಟ್ಟಾಳ್ರಾದ್ರೆ. ನೀವು ನಿಮ್ ಫ್ರೆಂಡ್ ಹತ್ರ ಗಾಡಿ ತಗೊಳ್ಬೇಕಾದ್ರೆ, ಆಯ್ತು ಮರಾಯ, ನೀನು ಇನ್ನೊಬ್ರತ್ರನೇ ತಗೊಂಡ್ಬಂದಿರ್ಬೋದು, ಆಯ್ತು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ, ಅದ್ ನಿನ್ ಕರ್ಮ. ಇವಾಗ ನಾನ್ ತಗೊಂತಿದೀನಿ ಈ ಗಾಡಿ RC. ಇವಾಗೆಲ್ಲ ಕೇಳ್ತಾ ಇರೋದು, ಗಾಡಿ ತಗೊಂಡ್ರಲ್ಲ ನೀವು, ಅವಾಗ ಈ ಗಾಡಿ RC ಓನರ್ನ ಕರ್ಸಪ್ಪ, ನಾನ್ ಆ ವ್ಯಕ್ತಿ ಹತ್ರ ಮಾತಾಡ್ತೀನಿ ಅಂತ ಕೇಳ್ಬೇಕು. ಯಾಕ ಮಾತ್ ಕೇಳ್ಬೇಕು ಅಂದ್ರೆ, ಈಗ RC ಓನರ್ ಬದುಕೋನೋ ಸತ್ತೋಗೋನೋ ನಿಮಗ್ ಗೊತ್ತಾ? ಇಲ್ಲ. ಈಗ ನಿಮ್ ಫ್ರೆಂಡ್ ಡಾಕ್ಯುಮೆಂಟ್ ಫ್ರೆಂಡ್ ಅಲ್ಲ, ಅವನೊಬ್ಬ ವ್ಯಕ್ತಿ ಗಾಡಿ ನಿಮ್ಗೆ ಮಾರಿರೋರು ನಿಮ್ ಫ್ರೆಂಡೇ ಅಲ್ಲ, ಆತ ವ್ಯಾಪಾರ ಮಾಡಿದ ನಿಮ್ಗೆ. ಆ ವ್ಯಕ್ತಿ ಏನ್ ವ್ಯಾಪಾರ ಮಾಡಿದಾನೆ, ಆ ವ್ಯಕ್ತಿ ಈಗ ಆ ವ್ಯಕ್ತಿನ ಹುಡುಕ್ತಾ ಇರ್ತಾನೆ, ಓನರ್ನ. ಅವ್ನು ಯಾಕೆ ಇನ್ನೂ ಟ್ರಾನ್ಸ್ಫರ್ ಮಾಡ್ಕೊಳ್ದೆ, ಇನ್ನು ನಿಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ ಗಳು ಕೊಡ್ತಿಲ್ಲ ಅಂದ್ರೆ, ಮೇ ಬಿ ಆ ಡಾಕ್ಯುಮೆಂಟ್ ಅಲ್ಲಿ ಏನೋ ಒಂದ್ ಫಾಲ್ಟ್ ಇರ್ಬೋದು. ಈಗ ಆ ಗಾಡಿ ಮೇಲೆ ಏನಾದ್ರು ಲೋನ್ ಇದೆಯಾ ಚೆಕ್ ಮಾಡಿದೀರಾ ನೀವು ತಗೊಂಡಿರೋ ಆಟೋದಲ್ಲಿ? ಲೋನ್ ಏನಿಲ್ಲ ಸರ್. ಲೋನ್ ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ಅದು ಚೆಕ್ ಮಾಡ್ತಾವ ಬೇರೆ ಕಡೆ. ಯಾರು ಚೆಕ್ ಮಾಡಿಸಿದ್ದು? ನಮ್ ಫ್ರೆಂಡ್ ಒಂದು ಆಫೀಸ್ ಇದೆ ಸರ್, ಆಟೋ ಆಫೀಸು ಯಶವಂತಪುರದಲ್ಲಿ. RTO ಆಫೀಸಲ್ಲಿ ಬಿ ಸ್ಟ್ರಾಕ್ ತೆಗದ್ರಾ? ಅದೇನು ತೆಗ್ಸಿಲ್ಲ, ಮಾಮೂಲಿ ಫೋನ್ ಎಲ್ಲ ಚೆಕ್ ಮಾಡಿದ್ರು. ಇಲ್ಲ ಅಂತ ಇವೆಲ್ಲ ಬಿಡಿ ಬ್ರದರ್. ಯಾವತ್ತೇ ನಾನು ಅದನ್ನೇ ಹೇಳಿದ್ದು, ನಂಬಿಕೆನೆ ಬೇರೆ, ವ್ಯವಹಾರನೇ ಬೇರೆ. ವ್ಯವಹಾರದಲ್ಲಿ ಯಾವ್ದೇ ಕಾರಣಕ್ಕೂ ನಂಬಿಕೆ ಅನ್ನೋದನ್ನ ಎಳ್ಳಷ್ಟು ಮಾತ್ರ ಇಟ್ಕೊಬೇಕು, ಎಲ್ಲ ಇಡಬಾರ್ದು. ಯಾವತ್ತೇ ಆಗ್ಲಿ ಸೆಕೆಂಡ್ಸ್ ಅಲ್ಲಿ ಆಟೋ ತಗೊಂತೀವಿ ಅಂದ್ರೆ, ಫಸ್ಟ್ ಹೋಗಿ ನಾವು ಆ ಗಾಡಿ ನಂಬರ್ನ ಕೊಟ್ಟು RTOದಲ್ಲಿ ಒಂದ್ ಬಿ ಸ್ಟ್ರಾಕ್ ತೆಗಿಬೇಕು. ಅವಾಗ ಗಾಡಿಲಿ ಏನ್ ಫಾಲ್ಟ್ ಇದೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಟ್ರಾಫಿಕ್ ಪೊಲೀಸ್ ಏನಾದ್ರು ವೈಲೇಷನ್ ಗಳಿದಾವ, ಸಿಗ್ನಲ್ ಜಂಪ್ ಅವು ಇವು ಇದಾವ, ಎಷ್ಟು ಫೈನ್ ಇದೆ ಅಂತ ನೋಡ್ಕೊಳ್ಬೇಕು. ಅದು ಚೆಕ್ ಮಾಡೋದು ಸರ್. ಇವೆರಡು ನೋಡ್ಕೊಂಡ್ಮೇಲೆ ಮಾರ್ತಿರೋರು ಯಾರಾಗ್ಲಿ, ಆಯ್ತಪ್ಪ ನೀನ್ RC ಓನರ್ ತೋರ್ಸು, ಇಲ್ಲ ನೀನೇ ತಾನೇ, ನಿನ್ ಆಧಾರ್ ಕಾರ್ಡ್ ಕೊಡು, ನಿನ್ ಪ್ಯಾನ್ ಕಾರ್ಡ್ ಕೊಡು, ಎರಡು ಸೇಮ್, ತಂದೆ ತಾಯಿ ಹೆಸರು ಎಲ್ಲ ಕರೆಕ್ಟ್ ಆಗಿ, ತಂದೆ ಹೆಸರು ಮಗನ ಹೆಸರು RC ಕಾರ್ಡ್ ಅಲ್ಲಿ ಏನಿದ್ಯಾ ಅದೇ ತರ ಇದ್ಯಾ, ಓಕೆ, ಅವನೇ ಓನರ್. ಅದನ್ನ ಕರ್ಸ್ಕೊಬೇಕು. ಡಾಕ್ಯುಮೆಂಟ್ ಏನಿದೆ 2934 ಎಲ್ಲ ಸೈನ್ ಮಾಡಿಸ್ಕೊಬೇಕು. ಲೋನ್ ಇತ್ತಾ, NOC ಕ್ಲಿಯರ್ ಮಾಡ್ಕೊಡಪ್ಪ, ಲೋನ್ ಇದ್ರೆ ಲೋನ್ ಕ್ಲಿಯರ್ ಮಾಡು, NOC ಎತ್ಕೊಡು, HP ಕ್ಯಾನ್ಸಲೇಷನ್ ಮಾಡಿಸ್ಕೊಡು ಅಂತ ಹೇಳಿ ಅವನ್ ಕಡೆಯಿಂದಾನೆ ಹಾಕಿಸ್ಬೇಕು. ಸೆಕೆಂಡ್ಸ್ ಅಲ್ಲಿ ಗಾಡಿ ಯಾರ ಫ್ರೆಂಡು ಇನ್ನೊಬ್ರು ನಾನ್ ಕೊಟ್ಟೆ ತಗೊಂಡ್ಬಿಡೋ ದೊಡ್ಡ ವಿಷಯ ಅಲ್ಲ. ಅದನ್ನ ಪರಿಪೂರ್ಣವಾಗಿ ನಮ್ಮ ಹೆಸರು ಮಾಡಿಸ್ಕೊಳ್ಳೋವರ್ಗುನು ಅರ್ಧಂಬರ್ಧ ದುಡ್ಡು ಕೊಡ್ಬೇಕಿಲ್ಲ, 75% ದುಡ್ಡು ಕೊಡ್ಬೇಕು, ಇನ್ 1/4% ದುಡ್ಡು ಇಟ್ಕೊಬೇಕು. ನೋಡಪ್ಪ, ನೀನ್ ಏನಾದ್ರೂ ಈ ಗಾಡಿ ನನ್ನ ಹೆಸರು ಟ್ರಾನ್ಸ್ಫರ್ ಆಗಿಲ್ವಾ, ಈಗ ಪುನಃ ಗಾಡಿ ನಿನ್ಗೆ ವಾಪಸ್ ತಂದ್ಬಿಡ್ತೀನಿ, ನನ್ನ ಹತ್ರ ನೀನ್ ಏನ್ ಈ ಅಮೌಂಟ್ ತಗೊಂಡಿದ್ಯಾ ವಾಪಸ್ ಕೊಡ್ಬೇಕು ಅಂತ ಹೇಳಿ ಬರ್ಕೊಡು. ಒಂದ್ 10 ರೂಪಾಯಿದೋ 20 ರೂಪಾಯಿದೋ ಅಗ್ರಿಮೆಂಟ್ ಪೇಪರ್ ಅಲ್ಲಿ ಬರ್ಸ್ಕೊಡು ಅಂತ ಬರ್ಸ್ಕೊಬೇಕು. ಹಂಗ್ ಮಾಡ್ಕೊಂಡ್ ಕಿತ್ಕೊಂಡಿದ್ರೆ, ಅವ್ನ್ ನಾಳೆ ದಿನ ಅವ್ನ್ ಹಂಗೆ ಹಿಂಗೆ ಅವ್ನ್ RC ಓನರ್ ಸಿಕ್ಕಿಲ್ಲ, ಅಲ್ಲವ್ನ ಇಲ್ಲವನೇ ಕೊಡ್ತೀನಿ ಅಂದ್ರೆ ತಗೊಂಡೋಗ್ ಸ್ಟೇಷನ್ ಅಲ್ಲಿ ಕೊಟ್ಬಿಟ್ಟು ಹಿಂಗ್ ಮಾಡಿದಾನೆ ಸರ್ ಅಂದ್ರೆ ಪೊಲೀಸರೇ ಮಕ್ಕಳಿಗ್ಬಿಟ್ಟು ದುಡ್ಡು ಇಸ್ಕೊಡ್ತಾರೆ. ಇದನ್ನ ಯಾವ್ದು ನೀವು ಮಾಡ್ಕೊಳ್ಳಲ್ಲ. ಈಗ ಒಂದ್ ವೇಳೆ ಆ ವ್ಯಕ್ತಿ ಈಗ ಅವ್ನ್ ಸತ್ತೋಗ್ಬಿಟ್ಟಿರ್ತಾನೆ ಅಂತ ಅನ್ಕೊಳ್ಳಿ, ನೀವು ಆಟೋ ತಗೊಂಡ್ರವನು, ಟ್ರಾನ್ಸ್ಫರ್ ಯಾವ್ದೇ ಕಾರಣಕ್ಕೂ ಅವ್ನು ಈ ಮಾರ್ದವನ ಹೆಸರಿಗೂ ಆಗಲ್ಲ, ನಿಮ್ ಹೆಸರಿಗೂ ಆಗಲ್ಲ. ಅದು ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಅವ್ರ ಹೆಂಡತಿ ಬದುಕಿದ್ರೆ ಅವ್ರ ಹೆಂಡತಿ ಹೆಸರಿಗೆ ಹೋಗುತ್ತೆ. ಅವ್ರ ಹೆಂಡತಿ ಮನಸ್ಪಟ್ಟು ನಿಮಗ್ ಕೊಡ್ಬೋದು ಅನ್ನೋ ತರ ಇದ್ರೆ ಮಾತ್ರ ನಿಮ್ ಹೆಸರಿಗೆ ಆ ಗಾಡಿ ಆಗ್ಬೋದು.
ಇಲ್ಲಪ್ಪ ನಮ್ಮ ಯಜಮಾನ ಗೊತ್ತಿಲ್ದನೆ ಏನೋ ಮಾರ್ಬಿಟ್ಟವನೆ, ನಮ್ಗೆ ಅದೇ ಜೀವನ, ನಾನ್ ಮಾರಲ್ಲ, ನಾನ್ ಕೊಡಲ್ಲ ಅನ್ಬಿಟ್ರೆ ಮುಗ್ದೇ ಹೋಯ್ತು ಕತೆ ನಿಮ್ ಇಬ್ರದು. ಒಂದ್ ವೇಳೆ ಹೆಂಡತಿ ಇಲ್ವಾ, ಅವ್ರ ಮಕ್ಳುಗಳಿದ್ರೆ 2-3 ಜನ ಇರ್ತಾರೆ ಮಕ್ಳುಗಳು, ಅವ್ರೆಲ್ಲಾ ಬಂದು RTO ಸೈನ್ ಹಾಕ್ಬೇಕು. ಆಯ್ತು ತೊಂದ್ರೆ ಇಲ್ಲ, ಇವ್ರು ಕೊಡ್ತಿದೀವಿ ಅಂತ ಹೇಳಿ ಮಾಡ್ಕೊಟ್ರೆ ಮಾತ್ರ ನಿಮ್ ಹೆಸ್ರಿಗಾಗೋದು. ಇಲ್ಲ ಅಂದ್ರೆ ನೀವ್ ಆ ಗಾಡಿನ ಇಟ್ಕೊಂಡು ಎಷ್ಟ್ ದಿನ ಆಯ್ತದ ಅಷ್ಟ್ ದಿನ ಓಡಿಸ್ಕೊಂಡ್ ಬದುಕ್ಬೇಕಾಯ್ತದೆ. ಮತ್ತೆ ಇವಾಗ ಹೆಂಗೆ ಸರ್, ಏನ್ ಮಾಡೋದು ಸರ್ ಇವಾಗ? ಅದೇ ಹೇಳಿದಿನಲ್ಲ ಬ್ರದರ್, ಇವಾಗ ಮೋಸ ಹೋಗ್ಬಿಟ್ಟಿದೀರಾ. ಒಂದು ಈ ವ್ಯಕ್ತಿ ಯಾರು ನಿಮ್ ಸ್ನೇಹಿತರು ನಿಮ್ಗೆ ಆಟೋನ ಮಾರಿದಾರೆ, ಆತನ್ ಹೇಳ್ಬಿಡಿ, ನೋಡಪ್ಪ ಇನ್ 15 ದಿನ ಅಲ್ಲ 10 ದಿನ ಟೈಮ್ ಕೊಡ್ತೀನಿ ಸರ್. 3 ತಿಂಗಳು ಟೈಮ್ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ. ಹಂಗಿದ್ಮೇಲೆ ಒಂದ್ ಕೆಲಸ ಮಾಡಿ, ಇದು ಯಾಕಂದ್ರೆ ಇದೆಲ್ಲ ಸಿವಿಲ್ ಮ್ಯಾಟ್ರು, ಪೊಲೀಸ್ನವ್ರಿಗೆ ಈ ಮ್ಯಾಟ್ರನ್ನ ತಗೊಂಡೋಗಿ ನೀವ್ ಹೇಳಿದ್ರೆ ಅವ್ರಿಗೆ ಇದು ಬರೋದೇ ಇಲ್ಲ. ಏನೋ ಅಪ್ಪಿ ತಪ್ಪಿ ಯಾರೋ ಒಳ್ಳೆಯವ್ರು ಪೊಲೀಸ್ ಇದ್ದು, ಆಯ್ತು ಬಿಡಪ್ಪ ನೀನು ಕಷ್ಟದಲ್ಲಿ ಇದೆಯಾ, ಆಯ್ತು ಮಾಡಿಸ್ಕೊಡ್ತೀನಿ ಅಂತ ಏನಾದ್ರು ಹೇಳಿ ಅವ್ರು ಸ್ವಲ್ಪ ತಲೆ ಕೆಡ್ಸ್ಕೊಂಡ್ ನಿಮ್ಗೊಂಚೂರು ಒತ್ತುನ್ ಕೊಟ್ಟು ಕೆಲಸ ಮಾಡ್ಕೊಟ್ರೆ ಓಕೆ. ಇಲ್ಲ ಅಂದ್ರೆ ನೀವು ಇದ್ದಷ್ಟು ದಿನ ಇದೇ ರೋದ್ನೆಲ್ಲ ಒದ್ದಾಡ್ಕೊಂಡ್ ಇರ್ಬೇಕಾಯ್ತದೆ. 3 ತಿಂಗಳಾಯ್ತು ಸರ್ ಆಲ್ರೆಡಿ. ಗಾಡಿಲಿ ಇನ್ಸೂರೆನ್ಸ್ ಎಫ್ಸಿ ಏನಿಲ್ಲ, ಅದ ನಾವೇ ಮಾಡಿಸ್ಕೊಂತೀವಿ, ನಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಬಿಡಪ್ಪ ಅಂದ್ರೆ ಅದು ಕೊಡ್ತಾ ಇಲ್ಲ. ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೋತೀವಿ ಅಂದ್ರು ಡಾಕ್ಯುಮೆಂಟ್ ಕೊಡೋದಕ್ಕೆ ಅವ್ನ ಕತೆ ಏನ್ ಹೇಳ್ತಾ ಇದ್ದಾನೆ ಮಾಡಿಸ್ಕೊಡೋದಕ್ಕೆ? ಸರ್ ಅವನು ಏನ್ ಮಾಡಿದಾನೆ ಅಂದ್ರೆ ಸರ್, ಇವಾಗ ನಾನು ನೀವು ಒಂಥರ ಫ್ರೆಂಡ್, ಅವನು ಸೆಂಟ್ರ್ ವ್ಯಕ್ತಿ, ಆಟೋ ತಗೊಂಡಿರೋದ್ ನಾನು. ಇವಾಗ ಅವನ ಆಟೋ ಓನರ್ಗೂ ನೀವು ಗೊತ್ತಿರೋ, ನನ್ಗೂ ಗೊತ್ತಿರೋನು ಸೆಂಟ್ರಲ್ ಇರೋನು. ಅವ್ನು ಏನ್ ಮಾಡಿದಾನೆ, 50,000 ಓನರ್ ಇಸ್ಕೊಂಡಿದ್ದಾನೆ, ಗಾಡಿ ಕೊಟ್ಟಿದ್ದಾನೆ. ಇನ್ ಸೆಂಟ್ರಲ್ ಇರೋನ್ ಏನ್ ಮಾಡಿದಾನೆ, ಅವನ ಜೊತೆಗೆ ಬಂದಿ, ಅವ್ರಿಬ್ರು ಫ್ರೆಂಡ್ಸ್ ರಿಲೇಷನ್. ನಾನ್ ಕೊಡ್ತೀನಿ ಅಂದ್ಬಿಟ್ಟು ಇವನ್ 39-20 ಫಾರ್ಮ್ಗೆ ಸೈನ್ ಹಾಕ್ಬಿಟ್ಟು ಮಿಕ್ಕಿದ ಅಮೌಂಟ್ ಇಸ್ಕೊಂಡಿದ್ದಾನೆ. 15,000 20,000 ಹಂಗೆ ಒಂದ್ 15 ದಿವಸ ಒಳಗಡೆ ಫುಲ್ ಅಮೌಂಟ್ ಕ್ಲಿಯರ್ ಮಾಡ್ಕೊಂಡು ಅವ್ನು ಏನ್ ಮಾಡಿದಾನೆ, ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಡಾಕ್ಯುಮೆಂಟ್ಸ್ ಗಾಡಿ ಓನರ್ ಹತ್ರ ಇದೆ. ಅವನು ಗಾಡಿ ನನಗೆ ಅಮೌಂಟ್ ಬಂದಿಲ್ಲಪ್ಪ, ಇನ್ನ ನಾನು ಕೊಡ್ತಿಲ್ಲ ಅಂತ ಇವನು ಈ ತರ ಮಾಡ್ತೀನಿ. ಈಗ ಹೋಗ್ಲಿ, ಆ ಗಾಡಿ ಡಾಕ್ಯುಮೆಂಟ್ RC ಓನರ್ ಹತ್ರ ಐತೆ ಅಂತಿದ್ರಲ್ಲ, RC ಓನರ್ನ ನೀವು ಕಣ್ಣಿಂದ ನೋಡಿದೀರಾ? ಹೋಗ್ಲಿ. ಇಲ್ಲ ಸರ್ ನೋಡಿಲ್ಲ. ಪ್ರವೀಣ್ ಅಂತ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. RC ಓನರ್ ಮಾಡ್ಕೊಂಡಿಲ್ಲ ಅಂದ್ಮೇಲೆ ಪ್ರವೀಣ್ ಓನರ್ ಆಗಲ್ಲ. ಯಾರ RC ಕಾರ್ಡ್ ಅಲ್ಲಿ ಯಾರ ಹೆಸರಿರೋದು? ಸುಜಾತ ಅಂತ ಒಬ್ರು ಲೇಡೀಸ್. ನೋಡಿ, ಆ ಲೇಡೀಸ್ ನ ನೀವು ನೋಡಿದೀರಾ ಸುಜಾತ ಅನ್ನೋರ್ನ? ಇಲ್ಲ ಸರ್ ನೋಡಿಲ್ಲ. ನೋಡಿಲ್ಲ ಅಂದ್ಮೇಲೆ ನೀವ್ ಏನ್ರಿ ವ್ಯವಹಾರ ಮಾಡ್ತೀರಾ? ಈಗ ಆಯ್ತು, ನಿಮ್ ಫ್ರೆಂಡ್ ಯಾರೋ ದುಡ್ಡು ಇಸ್ಕೊಂಡ್ಬಿಟ್ಟವನೆ, ಮಧ್ಯಸ್ಥಿಕೆಯಲ್ಲಿರೋ ತಿನ್ಬಿಟ್ಟವನೆ, ಆಯ್ತು ಒಪ್ಕೊಂತೀನಪ್ಪ. ಈಗ ದುಡ್ಡು ಕ್ಲಿಯರೇ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಈಗ ಸುಜಾತ ಅನ್ನೋರೆ 29-30 ಫಾರ್ಮ್ ಸೈನ್ ಹಾಕಿ ಕೊಡ್ತಾರೆ, ಇವ್ರು ಕೊಟ್ಟವ್ರೆ ಅನ್ನೋದು ಏನ್ ಗ್ಯಾರಂಟಿ? ಸುಜಾತ ಅನ್ನೋರು ಬದುಕಿದಾರ? ಹೋಗ್ಲಿ, ಬದುಕಿದಾರಂತೆ ಸರ್, ಅವ್ರು ಇದ್ದಾರಂತೆ, ಕುರುಬ್ರಳ್ಳಿಲಿ ಇರೋದಂತೆ ಅವರು. ಅಂತೆಕಂತೆ ಅಲ್ಲಣ್ಣ, ನೀನ್ ಕಣ್ಣಿಂದ ನೋಡಿದ್ಯೇನಣ್ಣ? ನೋಡಿಲ್ಲ ಸರ್. ಅದೇ ಮಾಡತ್ತಪ್ಪಣ್ಣ ಯಾವತ್ತೇ ಆಗ್ಲಿ. ಸೆಕೆಂಡ್ ನೋಡಿ ಬ್ರದರ್, ಬೆಂಗಳೂರು ಐತಲ್ಲ ಇದು, ನಿಮ್ಗೆ ಚೆನ್ನಾಗ್ ಗೊತ್ತು. ನಮ್ ಕಿಡ್ನಿನ ನಮ್ಗೆ ಕುಯ್ದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರ ಅಣ್ಣಂದ್ರು. ಅಲ್ಲಂತ ನನ್ ಮಕ್ಳು ಇರೋದು. ಇದು ಸೆಕೆಂಡ್ಸ್ ಅಲ್ಲಿ ಗಾಡಿಗಳು ತಗೊಂಬೇಕು ಅಂದ್ರೂ ತುಂಬಾ ತಿಳ್ಕೊಂಡ್ ತಗೊಂಬೇಕು. ಏನ್ ಮಾಡ ಸರ್, ಸ್ವಲ್ಪ ಏನೋ ನೋಡಿ ಸರ್. ಇಲ್ಲ ಅಷ್ಟೇ ಮಾಡ್ಬೇಕು. ಈಗ ಸುಜಾತ ಅನ್ನೋರು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮನೆ ಹತ್ರಕ್ಕೆ ನೇರವಾಗಿ ಹೋಗಿ ಮಾತಾಡಿ. ಸರ್ ಇವಾಗ ಅವ್ರದ್ದು ನಮಗೆ ವಾಟ್ಸ್ಆಪ್ ಅಲ್ಲಿ RC ಕಾರ್ಡ್ ಜೆರಾಕ್ಸ್ ಎಲ್ಲ ಕಳ್ಸಿರೋದು ಇದೆ. ಅವ್ರ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಅವ್ರನ್ನ? ಇದಂತ ಎಮಿಷನ್ ತೆಗಿಸ್ ನೋಡಿ, ಅದ್ರಲ್ಲಿ ಏನಾದ್ರು ಫೋನ್ ನಂಬರ್ ಏನಾದ್ರು ಹಾಕಿರ್ತಾರ ಗೊತ್ತಾಗುತ್ತೆ. ಎಮಿಷನ್ ತೆಗಿಸ್ತಾ ಸರ್. ಅವ್ನು ಇನ್ನೊಬ್ಬ ಇವಾಗ ಈಸ್ಕ್ ಸೇಲ್ ಮಾಡಿದ್ನಲ್ಲ ಸರ್, ಅವನ ಹೆಸರು ಮಾಡ್ತಿದ್ದ ಎಮಿಷನ್. ನಾವು ಮಾಡ್ಸಕ್ ಹೋದಾಗ ಅವಂದು ಪ್ರವೀಣ್ ಅನ್ನೊಂದ್ ಇತ್ತು, ಅದ್ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ತಕ್ ಮಾಡ್ಸ್ಕೊಂಡ ಎಮಿಷನ್. ಇದ್ರ ಕಷ್ಟ ಬ್ರದರ್, ಹುಡುಕ್ಬೇಕು. ಹೆಂಗೆ ಸರ್ ಅದು? RC ಕಾರ್ಡ್ ಇದು ಫೋಟೋ ಇದೆ, ಸುಜಾತ ಅಂತ ಇರೋದವ್ರದ್ದು. ಹುಡುಕ್ಬೇಕು, ವಿಧಿ ಇಲ್ಲ. ಇಲ್ಲ ಅಂದ್ರೆ ಇವ್ನ್ ಯಾರ ಹತ್ರ ನೀವು ವ್ಯಾಪಾರ ಮಾಡಿ ತಗೊಂಡಿದೀರಾ, ನಂಗ್ ನೀವ್ ಏನಾದ್ರು ಮಾಡ್ಕೊಂಡ್ ಹಾಳಾಗ್ ಹೋಗ್ರಪ್ಪ, ನನ್ ದುಡ್ಡು ನನಗ್ ಕೊಡ್ರಿ, ನಿಮ್ ಆಟ ನೀವ್ ಎತ್ಕೊಂಡ್ ಹೋಗ್ರಿ ಅಂತ ಹೇಳಿ. ಅದು ಮಾಡ್ತಾ ಇಲ್ಲ ಸರ್ ಅವನು. ಬೇಕಾದ್ರೆ ಒಂದ್ 5-10 ಇಟ್ಕೊಂಡ್ ಕೊಡಪ್ಪ ಅಂದ್ರು ಅದು ಮಾಡ್ತಾ ಇಲ್ಲ ಅವನು. ಫೋನ್ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ 3 ತಿಂಗಳಿಂದ ಆಟಾಡಿಸ್ತಿದ್ದಾನೆ. ಈ ದುಡ್ಡು ಕಾಸು ವಿಚಾರದಲ್ಲಿ ಬ್ರದರ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಬೆಸ್ಟ್. ಯಾಕೆಂದ್ರೆ ಇವು ಪೊಲೀಸ್ ಹೋಗ್ಲಿ ಕಂಪ್ಲೇಂಟ್ ಕೊಟ್ಟು ಏನೋ ಮಾಡೋಣ ಅಂದ್ರೆ ಸಿವಿಲ್ ಮ್ಯಾಟರ್ಗಳು ಪೊಲೀಸರು ತಲೆ ಕೆಡ್ಸ್ಕೊಳಲ್ಲ. ಏನೋ ಲ್ಯಾಂಡ್ ಗಿಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ ಅಂದ್ರೆ ತಲೆ ಕೆಡ್ಸ್ಕೊಂತಾರೆ. ಇವ್ ಯಾವ ಚಿಲ್ಡ್ರೆ ದುಡ್ಗೆಲ್ಲ ಅವ್ರು ಮೂಸು ನೋಡಲ್ಲ, ಎತ್ಕೊಂಡೋಗಲ್ಲ ಅಂತಾರೆ. ಏನ್ ಮಾಡೋದ್ ಸರ್ ಇವಾಗ? ನಾವು ಪಾರ್ಟ್ ಟೈಮ್ ಓಡ್ಸಕೊಳಕ್ಕೆ ತಗೊಂಡಿದ್ ಸರ್. ನಾನು HLL ಬಸ್ ಓಡ್ಸೋದು. ಇರೋಷ್ಟು ದಿನ ಕೇರ್ಫುಲ್ ಆಗಿ ಓಡಿಸ್ಕೊಂಡು ನೀವೇನ್ ದುಡ್ಡು ಕಳ್ಕೊಂಡಿದೀರ ಅದನ್ನ ಅಷ್ಟೇ ದುಡ್ಕೊಬೇಕಷ್ಟೇ. ಕೇರ್ಫುಲ್ ಆಗಿ ಓಡಿಸ್ಕೊಬೇಕು. ಇವಾಗ FC ಇನ್ಸೂರೆನ್ಸ್ ಮಾಡ್ಸಕ್ಕೂ ನಮ್ಮ ಹತ್ರ ಏನಿಲ್ವಲ್ಲ ಸರ್, ಅದು ಡಾಕ್ಯುಮೆಂಟ್ಸ್ ಎಲ್ಲ ಪೊಲೀಸರು ಹಿಡಿದ್ರು ಅದು ತಲೆನೋವು. ಪೊಲೀಸರು ಹಿಡಿದ್ರೆ ಹೆಂಗೋ ಫೈನ್ ಆಗಿ ಬಿಟ್ಟು ಕಳಿಸ್ತಾರೆ. RTOದವ್ರು ಹಿಡಿದ್ರೆ ಮುಗ್ದೇ ಹೋಯ್ತು ಕತೆ ನಿಮ್ ಗಾಡಿ. ಬೇರೆ ಏನ್ ಆಪ್ಷನ್ ಇಲ್ವಾ ಅಂತೆ ಸರ್? ಇವಾಗ ಅವ್ರ ನಂಬರ್ ಏನು ಹುಡುಕಿದ್ರೆ ಹೆಂಗೆ ಸರ್? ಅವ್ರ ಲೇಡೀಸ್ ನ ಹುಡುಕಿದ್ರೆ ಕಾಂಟ್ಯಾಕ್ಟ್ ಆಗುತ್ತಾ ಸರ್? ಲೇಡೀಸ್ ಹುಡುಕಿ ಆಗುತ್ತೆ. ಹೌದಾ?
ಸರಿ ಸರ್ ಆಯ್ತು. ಅವ್ರ ಸೆಕೆಂಡ್ಸ್ ಅಲ್ಲಿ ಗಾಡಿ ತಗೊಳ್ಳೋರೆಲ್ಲ ನಿಮ್ ನೋಡಿ ಪಾಠ ಕಲಿಬೇಕ್ರಿ. ನಾನು ತುಂಬಾ ಜನದ ಹತ್ರ ಮಾತಾಡೋ ಆಡಿಯೋ ಕ್ಲಿಪ್ಗಳನ್ನ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಹಾಕ್ತೀನಿ. ನೋಡು ಕೂಡ ಮೋಸ ಹೋಗ್ತಾ ಇದ್ರೆ, ಈಗ ನೋಡಿ ಹೊಸ ಗಾಡಿ ಆಟೋ ಮಾಫಿಯಾ ಅಂತ ಮಾಡ್ತೀವಿ, ಅಷ್ಟೆಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದೀವಿ. ಅದೇನ್ ನೋಡ್ತಾರೋ ನೋಡಿಲ್ವೋ ಬಕ್ರಾಗಳು ಹೋಗಿ ಆ ಹೊಸ ಆಟಗಳನ್ನ ತಗೊಂಬರ್ತಾರೆ, ಕೇಳ್ದಷ್ಟು ದುಡ್ಡು ಕೊಟ್ಬಿಟ್ಟು ಬರ್ತಾರ್ರಿ. ಅಪ್ಪ ಅದು ಏನ್ ಸರ್ 2 ತಿಂಗಳು 3 ತಿಂಗಳು ಜೋಶಲ್ಲಿ ಉಳ್ಸ್ಕೊಂತಾರೆ, ಆಮೇಲೆ ಅದನ್ನ ಸೀಸರ್ಗಳು ಎತ್ಕೊಂಡು ಹೋಯ್ತಾರೆ. ಅದ್ರ ಪ್ರೊಸೀಜರ್ ಮಾಡ್ಕೊಳಲ್ಲ. ಅಯ್ಯೋ ಇವ್ರು ಆಟೋ, ಇವ್ರಿಗೆ ಏನ್ ಗೊತ್ತಾ ಬ್ರದರ್, ಎಜುಕೇಶನ್ ಕಮ್ಮಿ ಆಟೋ ಓಡಿಸೋಂತವ್ರಿಗೆ. ಇದನ್ನೇ ಅಸ್ತ್ರ ಮಾಡ್ಕೊಂಡು ಇವ್ರುಗಳೆಲ್ಲ ಆಟ ಆಡ್ತಾವ್ರೆ. ಆಗಿ ಒಂದ್ 500 ರೂಪಾಯಿ 500-300 ಮಿಕ್ಕಿದ್ರೆ ಸಾಕು ಅವ್ರಿಗೆ. ಸಾಕು. ಆಮೇಲೆ ನಾಳೆ ದಿನ ಟ್ರಾನ್ಸ್ಫರ್ ಆಗ್ದಂಗೆ ಇನ್ನೊಬ್ಬ ಯಾವನ ಎತ್ಕೊಂಡೋಗಿ ಎಲ್ಲೋ ಸಾಯಿಸಿ ಏನೋ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ. ಸರ್ ಇವಾಗ ಲೇಡೀಸ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಂತ ಮಾತಾಡ್ಬೇಕು ಸರ್ ಅವ್ರ ಹತ್ರ? ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ರಿ, ಮಾಡ್ಬಿಟ್ಟು ಆಮೇಲೆ ನನಗೆ ಫೋನ್ ಮಾಡಿ. ನಮ್ಗೆ ಹಿಂಗ್ ಫೋನ್ ಎಲ್ಲ ಮಾಡ್ಬಾರ್ದು, ಸಂಘಟನೆಯಲ್ಲಿ ಇರ್ಬೇಕು. ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ನೀವು ನಮ್ಗೆ ಫೋನೇ ಮಾಡೋ ನೆಸೆಸಿಟಿ ಇರಲ್ಲ, ಗ್ರೂಪ್ ಅಲ್ಲೇ ಅಪ್ಡೇಟ್ ಕೊಡ್ತಾರೆ. ನೋಡಿ ನನ್ಗೇನೋ ಯಾವಾಗ್ಲೂ ಮಾಡಿದೀರ, ನಂಗೆ ಮಿಸ್ ಕಾಲ್ ಇರೋದಕ್ಕೆ ನಿಮ್ ಹತ್ರ ಇಷ್ಟು ಮಾತಾಡ್ತಾ ಇದೀನಿ ಫೋನ್ ಮಾಡಿ. ಬೆಳಿಗ್ಗೆ ಮಾಡಿದೆ ಸರ್ ನಾನು ನಿಮ್ಗೆ. ಇಲ್ಲ, ನಾನ್ ಸ್ವಲ್ಪ ಹೊರಗಡೆ ಇದ್ದೆ, ನಮ್ಮ ಗಾಡಿಗಳು ಒಂಚೂರು ಮೆಕ್ಯಾನಿಕ್ ಕೆಲಸ ಇತ್ತು, ಮಾಡಿಸ್ತಾ ಇದ್ದೆ. ಸರ್ ಇದು ಟೆಲಿಗ್ರಾಮ್ ಅಲ್ಲ ಸರ್ ಗ್ರೂಪ್ ಇರೋದು ನಿಮ್ದು? ಹೌದು, ವಾಟ್ಸ್ಆಪ್ ಇಲ್ಲ, ಟೆಲಿಗ್ರಾಮ್ ಓನ್ಲಿ. ಅದ್ರಲ್ಲಿ ಜಾಯ್ನ್ ಆಗಲ್ಲ ಸರ್? ಹೌದು, ಇದೇ ನಂಬರ್ ನ ಸೇವ್ ಮಾಡ್ಕೊಂಡು ಏನಂತ ಹೆಸರು ಕೊಟ್ಕೊಂತೀರಾ, ಆ ಹೆಸರನ್ನ ಟೈಪ್ ಮಾಡಿ ಬರುತ್ತೆ ಟೆಲಿಗ್ರಾಮ್ ಅಲ್ಲಿ, ಅದರಿಂದ ಮೆಸೇಜ್ ಮಾಡಿ, ಟೆಕ್ಸ್ಟ್ ಮೆಸೇಜ್ ಮಾಡಿ, ಆಯ್ ಅಲೋ ಅಂತೆಲ್ಲ ಕಳಿಸ್ಬಿಡಿ. ಆಮೇಲೆ ನೀವ್ ಆ ಕಡೆಯಿಂದ ಆಯ್ ಅಂದ್ರೆ ನಾನು ಈ ಕಡೆಯಿಂದ ಅಲೋ ಅಂತ ಕಳಿಸ್ತೀನಿ ಅಷ್ಟೇ. ಮ್ಯಾಟ್ರ್ ಹೇಳ್ಬೇಕು, ಮ್ಯಾಟ್ರ್ ಹೇಳಿ ವಾಯ್ಸ್ ಕ್ಲಿಪ್ ಕೊಡ್ಬೇಕು. ಸರಿ ಸರ್ ಆಯ್ತು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ ಸರ್. ಹುಡುಕಿ. ಓಕೆ ಸರ್.